PM ಸೂರ್ಯಗರ್ ಯೋಜನೆ 1 ಕಿಲೋವ್ಯಾಟಿಂದ 10 ಕಿಲೋಮೀಟರ್ಸ್ವರೆಗೂ ಮನೆಗಳಿಗೆ ಮಾಡ್ಕೋಬೋದು. ಪ್ರಧಾನ ಮಂತ್ರಿ ಸೂರ್ಯಗರ್ ಯೋಜನೆಯಲ್ಲಿ 18,000 ರೂಪಾಯಿ ಪರ್ ಕಿಲೋವ್ಯಾಟ್ಗೆ ಸಹಾಯಧನ ಸಿಗುತ್ತೆ. ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗಿಲ್ಲ ನಮ್ಮ ಇದದು, ಯಾಕಂದರೆ ಬಳಕೆ ಎಷ್ಟಿದೆ ಅದಕ್ಕೆ ಆಫ್ಸೆಟ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈ ನಮ್ಮ ಎನ್ಫಿಸ್ ಮೈಕ್ರೋ ಇನ್ವರ್ಟರ್ದು ವ್ಯಾರಂಟಿ 15 ಇಯರ್ಸು ಆ್ಯಂಡ್ ಎಕ್ಸ್ಟೆಂಡಬಲ್ ಅಪ್ ಟು 25 ಇಯರ್ಸ್. ಸೊ ಈಗ ನಾವು ಆ್ಯಡ್ ಮಾಡ್ಕೋಬೇಕು ಪ್ಯಾನಲ್ಲು ಅಂತ ಅಂದಾಗ ಮಾಡ್ಯೂಲ್ಸು ಆ್ಯಡ್ ಮಾಡಬೇಕು, ಇನ್ವರ್ಟ್ರೂ ಆ್ಯಡ್ ಮಾಡಬೇಕಾಗತ್ತೆ. ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಅಂತ. ಇವತ್ತು ನಾವು ಬನಶಂಕರಿಯಲ್ಲಿರೋ ಮಿಸ್ಟರ್ ವಿನಯ್ ಅವರ ಮನೆಯಲ್ಲಿದ್ದೀವಿ. ಏನಪ್ಪ ಇವತ್ತು ವಿಶೇಷ ಅಂತ ಹೇಳಿದ್ರೆ, ಅವರು ರೂಫ್ ಟಾಪ್ ಸೋಲಾರ್ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿದ್ದಾರೆ ಅಂಡರ್ ಪ್ರಧಾನ ಮಂತ್ರಿ ಸೂರ್ಯಗರ್ ಯೋಜನೆ ಅಡಿಯಲ್ಲಿ. ಸೊ ಅದಕ್ಕೆ ಅವ್ರಿಗೆ ಸಬ್ಸಿಡಿನೂ ಬರುತ್ತೆ, ಜೊತೆಗೆ ಅವ್ರಿಗೆ ಏನು ಅವ್ರದ್ದೇ ಮನೆ ಮೇಲ್ಗಡೆ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತಾಯಿದ್ದಾರೆ. ಸೋಲಾರ್ ವಿದ್ಯುತ್ ಶಕ್ತಿ ಅವರೇ ಉತ್ಪಾದನೆ ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ಎಷ್ಟು ಬೇಕು ಅಷ್ಟು ಉತ್ಪಾದನೆ ಮಾಡಿ ಎಕ್ಸಸ್ ಏನಿದೆ ಅದರಿಂದ ಹೆಚ್ಚೇನಿದೆ ಅದು ಆನ್ ಗ್ರಿಡ್ಗೆ ಸಪ್ಲೈ ಮಾಡ್ತಾಯಿದ್ದಾರೆ. ಸೊ ಅವರು ಮತ್ತೆ ಬೆಸ್ಕಾಮ್ಗೆ ಕೊಟ್ಟು ಅದರಿಂದ ಬೆನಿಫಿಟ್ಟು ತಗೊಳ್ತಾ ಇದ್ದಾರೆ. ಪ್ರಧಾನ ಮಂತ್ರಿ ಸೂರ್ಯಗರ್ ಯೋಜನೆಯಲ್ಲಿ 18,000 ರೂಪಾಯಿ ಪರ್ ಕಿಲೋವ್ಯಾಟ್ಗೆ ಸಹಾಯಧನ ಸಿಗುತ್ತೆ. ಸಾಕಷ್ಟು ಒಳ್ಳೆಯ ಸ್ಕೀಮ್ ಇದು. ತುಂಬ ಆಲ್ ಓವರ್ ಇಂಡಿಯಾ ಇದು ಚೆನ್ನಾಗಿ ನಡೀತಾ ಇರೋ ಸ್ಕೀಮ್ ಇದು. ಯಾಕಂದರೆ ಅವರದ್ದೇ ತಾರಸಿ ಮೇಲ್ಗಡೆ ವಿದ್ಯುತ್ ಉತ್ಪಾದನೆ ಮಾಡೋಕ್ಕೆ ಯಾರಿಗೆ ಇಷ್ಟ ಇರೋದಿಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ಮಾಡೋ ಬಗ್ಗೆ ಆಗಲಿ ಯಾವ ಮುಖಾಂತರ ಯಾರನ್ನೇ ಅಪ್ರೋಚ್ ಮಾಡಬೇಕು ಅನ್ನೋದೇ ಒಂದು ಸಮಸ್ಯೆ ಇರುತ್ತೆ. ಸ್ವಲ್ಪ ಏನು ಐಡಿಯಾಗಳು ಇರೋದಿಲ್ಲ, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಸಬ್ಸಿಡಿ ತೊಗೋಬೇಕು. ಇದು ತುಂಬ ಸರಳವಾಗಿ ಮಾಡಿದ್ದಾರೆ. ಆನ್ಲೈನಲ್ಲಿ ನಾವು ಅಪ್ಲೈ ಮಾಡ್ಕೋಬೋದು, ಇಲ್ಲಾಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾವೇ ಎಂಡ್ ಟು ಎಂಡ್ ಸೊಲ್ಯೂಷನ್ ಕೊಡ್ತೀವಿ. ಸಬ್ಸಿಡಿ ಪೇಪರ್ಸಿಂದ ಹಿಡಿದು ಏನೇ ಪ್ರತಿಯೊಂದು ಲೈಸೆನ್ಸಿಂಗ್ ಆಗಲಿ ಎಲ್ಲನೂ ನಾವು ಮಾಡಿಕೊಡ್ತೀವಿ. ಈಗ ಒಂದು ಶುರು ಮಾಡಬೇಕು ಅಂತ ನಾವು ಬೆಸ್ಕಾಮ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದಾಗ ಒಂದು ಶುರುವಾದಾಗಿಂದ ಕಮಿಷನಿಂಗ್ವರೆಗೂ 1.5 ತಿಂಗಳು ಬೇಕಾಗುತ್ತೆ. ಅಪ್ರಾಕ್ಸಿಮೇಟು 1 ತಿಂಗಳಿಂದ 1.5 ತಿಂಗಳು ಬೇಕಾಗತ್ತೆ. ಸೊ ಇದ್ರ ಒಳಗಡೆ ಆಗಿ ಪೇಪರ್ ವರ್ಕ್ ಎಲ್ಲ ಆಗಿ ನಮ್ಮ ಸಬ್ಸಿಡಿ ಇದು ರಿಲೇಟೆಡು ಏನು ಕಮಿಷನಿಂಗ್ ರಿಪೋರ್ಟ್ ಆಗಲಿ, ಚೆಕ್ದು ಬ್ಯಾಂಕ್ ಡೀಟೇಲ್ಸು, ಕಮಿಷನಿಂಗ್ ರಿಪೋರ್ಟು ಇಷ್ಟೂ ಆದಮೇಲೆ ಅಪ್ಲೋಡ್ ಮಾಡಿದ ನಂತರ ಒಂದು 30 ದಿನದಲ್ಲಿ ಬರಬೇಕು. ಮ್ಯಾಕ್ಸಿಮಮ್ 45 ಡೇಸ್ ಅಂತ ಇಟ್ಕೊಳ್ಳೋಣ. ಒಂದು ತಿಂಗಳಲ್ಲಿ ಸಬ್ಸಿಡಿ ಸಹಾಯಧನ ಬರಬೇಕು. PM ಸೂರ್ಯಗರ್ ಯೋಜನೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆ. ಇದನ್ನು 1 ಕಿಲೋವ್ಯಾಟಿಂದ 10 ಕಿಲೋಮೀಟರ್ಸ್ವರೆಗೂ ಮನೆಗಳಿಗೆ ಮಾಡ್ಕೋಬೋದು. ಮತ್ತು ಯಾವುದೇ ಪ್ರದೇಶ ಇರ್ಬೋದು, ಗ್ರಾಮೀಣ ಪ್ರದೇಶ ಇರ್ಬೋದು, ಸಿಟಿಗಳಿರು ಟೌನ್ಗಳಾಗಲಿ ಯಾವುದೇ ಪ್ರದೇಶದವರು ಮಾಡ್ಕೋಬೋದು. ಯಾರಿಗೆ ಡಿಸ್ಕಾಮ್ಗಳಿರ್ತವೆ, ಬೇರೆ ಬೇರೆ ಡಿಸ್ಕಾಮ್ಗಳಿದೆ, ಬೆಸ್ಕಾಮ್ ಆಗಲಿ ಮೆಸ್ಕಾಮ್ ಆಗಲಿ ಈ ಥರದ ಡಿಸ್ಕಾಮ್ಸ್ ಅಂತ ಹೇಳ್ತೀವಿ, ಅವರು ಥ್ರೂ ಮಾಡ್ಕೋಬೋದು. ಇದು PM ಸೂರ್ಯಗರ್ ಯೋಜನೆಗೆ PM ಸೂರ್ಯಗರ್ ವೆಬ್ಸೈಟಲ್ಲೇ ಮಾಡ್ಬೋದು. ಅದರಲ್ಲಿ ನಿಮಗೆ ಬೇಕಾಗೋದು ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲು, ಆಧಾರ್ ಕಾಪಿ ಬೇಕಾಗತ್ತೆ. ಮೇಯ್ನ್ಲಿ ಏನು ನೋಡಬೇಕು ಅಂದರೆ ಸ್ಯಾಂಕ್ಷನ್ ಲೋಡ್ ಎಷ್ಟಿದೆ. ಈಗ ನಮ್ಮ ಮನೆಗಳಿಗೆ 1 ಕಿಲೋವ್ಯಾಟು, 2 ಕಿಲೋವ್ಯಾಟು, 3, 8 ಈ ಥರ ಇರುತ್ತೆ ಸ್ಯಾಂಕ್ಷನ್ ಲೋಡ್ಗಳು. ಅಂದರೆ ನಮ್ಮ ಬೆಸ್ಕಾಮ್ ಅವರು ಇಷ್ಟುವರೆಗೆ ಹೋಗ್ಬೋದು, ಮ್ಯಾಕ್ಸಿಮಮ್ ಲಿಮಿಟ್ ಅದು. ಸೊ ಅದ್ರ ಒಳಗಡೆ ನೀವು ಮಾಡ್ಕೋಬೇಕು. ಈಗ 8 ಕಿಲೋವ್ಯಾಟ್ ಇದೆ ಅಂದರೆ ಉದಾಹರಣೆಗೆ ಹೇಳೋದಷ್ಟೇ, 8 ಕಿಲೋವ್ಯಾಟು ಸ್ಯಾಂಕ್ಷನ್ ಲೋಡ್ ಇದೆ ನಿಮಗೆ. ಬಟ್ ನಿಮಗೆ ಬಳಕೆ ಇದು 4 ಕಿಲೋವ್ಯಾಟ್ 5 ಕಿಲೋವ್ಯಾಟ್ ಇತ್ತಂದರೆ ನೀವು ಅಷ್ಟಕ್ಕೆ ಹೋಗ್ಬೋದು. ಎಕ್ಸಸ್ಸು ನೀವು ತುಂಬ ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗಿಲ್ಲ ನಮ್ಮ ಇದದು, ಯಾಕಂದರೆ ಬಳಕೆ ಎಷ್ಟಿದೆ ಅದಕ್ಕೆ ಆಫ್ಸೆಟ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಒಂದು ಬಳಕೆಗೆ ಆಫ್ಸೆಟ್ ಮಾಡಬೇಕು, ಮತ್ತೊಂದು ಫಿಕ್ಸೆಡ್ ಚಾರ್ಜಸ್ ಇರುತ್ತೆ. ಈಗ 1 ಕಿಲೋವ್ಯಾಟ್ಗೆ 110 ರೂಪಾಯಿ ಬೆಸ್ಕಾಮಲ್ಲಿ ಚಾರ್ಜ್ ಮಾಡ್ತಾರೆ. ಸೊ ನಿಮ್ಮ ಕರೆಂಟು ಏನು ನೀವು ಬಿಲ್ ಬರ್ತಾ ಇದೆ ಪ್ಲಸ್ ಅದರ ಫಿಕ್ಸೆಡ್ ಚಾರ್ಜಸ್ಸು ಇದಿಷ್ಟು ಕೂಡ ಒಂದು ಆಫ್ಸೆಟ್ ಆಗಬೇಕು. ಸೊ ನೀವೇನೋ ಕಟ್ಟೋ ಥರ ಇರಬಾರ್ದು. ಮತ್ತೇನು ಜನ್ರೇಷನ್ ಜಾಸ್ತಿ ಹೋಗಿದೆ, ಏನು ಎಕ್ಸ್ಪೋರ್ಟ್ ಮಾಡಿದ್ದೀವಿ ನಾವು ಮಾರಿದ್ದೀವಿ ಬೆಸ್ಕಾಮ್ಗಳಿಗೆ, ಅದು ಅಮೌಂಟ್ ಕೊಡ್ತಾರೆ ಅಕೌಂಟ್ಗೆ ಡೈರೆಕ್ಟಾಗಿ ಬರುತ್ತೆ. ಸೊ ನಾವು ಈ ಸಬ್ಸಿಡಿ ಅಪ್ಲೈ ಯಾವಾಗ ನಾವು ಕರೆಂಟ್ ಬಿಲ್ಲು, ಆಧಾರ್ ಕಾಪಿ,
ಇದೆಲ್ಲ ಕೊಡ್ತೀವಿ. ಮತ್ತು ಲೈಸನಿಂಗ್ ವರ್ಕ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಮತ್ತು ಚೆಕ್ ಬುಕ್ಕು, ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಾಗತ್ತೆ. ಇದೆಲ್ಲ ಆದಮೇಲೆ ನಿಮಗೆ 30 ಡೇಸ್ ಆದಮೇಲೆ ಕಮಿಷನಿಂಗಾಗಿ 30 ದಿವಸ ಆದಮೇಲೆ ಸಬ್ಸಿಡಿ ಅಮೌಂಟ್ ಬರ್ತದೆ. ಪರ್ ಕಿಲೋವ್ಯಾಟ್ಗೆ 18,000 ನಿಗದಿ ಮಾಡಿದ್ದಾರೆ. ಸೊ ಎಷ್ಟು ಕಿಲೋವ್ಯಾಟ್ ಮಾಡಿದ್ದೀವಿ ಕಮಿಷನಿಂಗ್ ರಿಪೋರ್ಟಲ್ಲಿ ಮೆನ್ಷನ್ ಆಗಿ ಬಂದಿರುತ್ತೆ, ಅಷ್ಟರದ್ದು ಅಮೌಂಟ್ ಬಂದಿರುತ್ತೆ, ಅಕೌಂಟ್ಗೆ ಬರುತ್ತದೆ. ಸೊ ನಾವೀಗ ಇದನ್ನು ನಾವು ಮೇಲ್ಗಡೆ ಏನು ಇನ್ಸ್ಟಾಲೇಷನ್ ಮಾಡಿದ್ದೀವಿ ರೂಫ್ ಟಾಪ್ ಮೇಲೆ, ಅದ್ರ ಬಗ್ಗೆ ಮಾತಾಡೋಣ. ಸೊ ಇಲ್ಲೇನು ಮಾಡಿದ್ದೀವಿ, 2 ಮೇನ್ ಟೆಕ್ನಾಲಜಿ ಇದೆ, ಸಿರೀಸ್ ಕನೆಕ್ಷನ್ನು ಮತ್ತು ಮೈಕ್ರೋ ಇನ್ವರ್ಟ್ರ್. ಸ್ಟ್ರಿಂಗ್ ಇನ್ವರ್ಟ್ರ್, ಮೈಕ್ರೋ ಇನ್ವರ್ಟ್ರ್ ಅಂತ ಬರುತ್ತೆ. ಸೊ ನಾವು ಈಗ ಇದನ್ನು ನೋಡ್ತಾ ಇದ್ದೀವಲ್ಲ ಇನ್ಸ್ಟಾಲೇಷನ್ನು, ಇದರಲ್ಲಿ ಯಾವ ರೀತಿ ಡಿಸೈನ್ ಮಾಡಿದ್ದೀವಿ ಅಂದರೆ ಸೋಲಾರ್ ಮಾಡ್ಯೂಲ್ಸ್ 2.7, ಇದು 540 ವ್ಯಾಟ್ಸಿಂದು ಮಾಡ್ಯೂಲ್ ಇದೆ, ಪ್ರೀಮಿಯರ್ ಮಾಡ್ಯೂಲ್ಸ್ ಇದು, ಪ್ರೀಮಿಯರ್ ಮೇಕು. ಇದರಲ್ಲಿ ಟೋಟಲ್ಲು 5 ಮಾಡ್ಯೂಲ್ಸ್ ಹಾಕಿದ್ದೀವಿ. ಮತ್ತು ಪ್ರತಿಯೊಂದು ಮಾಡ್ಯೂಲ್ ಕೆಳಗಡೆ ಎನ್ಫೇಸ್ ಮೈಕ್ರೋ ಇನ್ವರ್ಟರ್ ಇದೆ. ಇದೇನಂದ್ರೆ ಇಂಡಿಪೆಂಡೆಂಟ್ ಇದು. ಪ್ರತಿಯೊಂದು ಮಾಡ್ಯೂಲ್ ಕೆಳಗಡೆ ಏನಿದೆ, ಸೊ ಅಲ್ಲೇ ನಿಮಗೆ DC ಪವರಿಂದ AC ಪವರ್ ಆಗಿ ಕನ್ವರ್ಷನ್ ಆಗುತ್ತೆ. ಮತ್ತೆಲ್ಲ ಸೆಮಿಕಂಡಕ್ಟರ್ ತುಂಬ ಕಾಂಪ್ಯಾಕ್ಟ್, ಇದು ಸೆಮಿಕಂಡಕ್ಟರ್ ಬೇಸದ ಇರೋದು. ಅಮೇರಿಕನ್ ಕಂಪನಿ ಇದು ಎನ್ಫೇಸ್ ಮೈಕ್ರೋ ಇನ್ವರ್ಟರ್ ಏನಿದೆ, ಅದರದ್ದು ಒಬ್ಬರು ಫೌಂಡರು ಇಂಡಿಯನ್ ಇದ್ದಾರೆ, ರಾಘವ್ ಅಂತ. ಸೊ ಅದು ಹೆಮ್ಮೆ ವಿಷಯ ನಮಗೆ. ನಾಸ್ದಾಕಲ್ಲಿ ಲಿಸ್ಟಿಂಗ್ ಇದೆ ಕಂಪನಿ ಇದು. ನೀವು ಅದು ಕಂಟಿನ್ಯೂಷನ್ ನೋಡಿರ್ಬೋದು. ಇನ್ನೊಂದು ಸ್ಟ್ರಕ್ಚರಲ್ ಡಿಸೈನ್ ಬಂದಾಗ ಇದು ಗ್ರೌಂಡ್ ಮೌಂಟೆಡಲ್ಲೇ ಮಾಡಬೇಕು ಅಂತ ನಾವು ಮಾತಾಡ್ಕೊಂಡು ಮಾಡಿದ್ದು, ಡಿಸೈನ್ ಮಾಡಿದ್ದು. ಸೊ ಅಲ್ಲೇನು ಮಾಡಿದ್ದೀವಿ, ಸಿಮೆಂಟ್ ಬ್ರಿಕ್ಸ್ ಇಟ್ಕೊಂಡು ಮಾಡಿದ್ದೀವಿ. ಸೊ ಸ್ವಲ್ಪ ಏನು ಎಲಿವೇಶನ್ ಇದಕ್ಕೆ ಫ್ಯಾಬ್ರಿಕೇಷನ್ಗೆ ಹೋದಾಗ ಕಾಸ್ಟ್ ಏನು ಬರುತ್ತೆ, ಇದರಲ್ಲಿ ಕಡಿಮೆ ಆಗುತ್ತೆ ಅದು. ಈ ಪ್ರೊಡಕ್ಷನ್ ಇಲ್ಲಿ ಇನ್ವರ್ಟ್ರಲ್ಲಿ DC AC ಕನ್ವರ್ಟ್ ಆಗಿ ಕಂಬೈನರ್ ಬಾಕ್ಸಿಗೆ ಬರುತ್ತೆ. ನೀವು ಈಗ ಏನು ನೋಡ್ತಾ ಇದ್ದೀರಾ, ಇಲ್ಲಿ DCB ಕಂಟ್ರೋಲ್ಸು, ಕಂಬೈನರ್ ಬಾಕ್ಸು, ಎನ್ಫೇಸ್ದು NY, ಎನ್ಫೇಸ್ದು ರಿಲೇ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಈಗ ಇದರಿಂದ ನಿಮಗೆ ನೆಕ್ಸ್ಟ್ ಸ್ಟೇಜು ಸೀದಾ ಮೀಟ್ರಿಗೆ ಹೋಗುತ್ತೆ. ಸೊ ಇಲ್ಲಿ ಕೆಳಗಡೆ ನಾವು ಬೈಡೈರೆಕ್ಷನಲ್ ಮೀಟ್ರ್ ಹಾಕಿದ್ದೀವಿ. ಬೈಡೈರೆಕ್ಷನಲ್ ಮೀಟ್ರಲ್ಲಿ ಏನು ಅಂದರೆ ನಿಮಗೆ ಇಂಪೋರ್ಟು ಎಕ್ಸ್ಪೋರ್ಟು ಎರಡೂ ಕೂಡ ಸಿಗುತ್ತೆ. ನಾವು ಎಷ್ಟು ಬಳಕೆ ಮಾಡಿದ್ದೀವಿ ಅದನ್ನು ಇಂಪೋರ್ಟ್ ಅಂತ ಹೇಳ್ತೀವಿ. ಎಕ್ಸ್ಪೋರ್ಟು ನಾವು ಬೆಸ್ಕಾಮ್ಗೆ ಎಷ್ಟು ಕೊಟ್ಟಿದ್ದೀವಿ ಅಂತ. ತಿಂಗಳ ಕೊನೆಯಲ್ಲಿ ಇದು ಲೆಕ್ಕಾಚಾರ ಬೆಸ್ಕಾಮ್ನವರೇ ಮಾಡ್ತಾರೆ. ಸೊ ಅಲ್ಲಿ ಎಷ್ಟು ಬಳಕೆ ಮಾಡಿದ್ದಾರೆ, ಎಷ್ಟು ನಮಗೆ ಕೊಟ್ಟಿದ್ದಾರೆ ಅಂತ ಅವ್ರು ಲೆಕ್ಕ ಮಾಡಿಬಿಟ್ಟು, ನಾವು ಏನಾದರೂ ಕೊಡೋಕ್ಕಿದೆಯಾ ಅಥವಾ ಬಳಕೆದಾರ ಏನಾದ್ರು ಕೊಡೋಕ್ಕಿದೆಯಾ ಅಲ್ಲಿ ಅವರು ಡಿಸೈಡ್ ಮಾಡಿ ತಿಂಗಳಿಗೆ ಬಿಲ್ ಕೊಡ್ತಾರೆ. ಸೊ ಬಿಲ್ಲು ಚೇಂಜ್ ಆಗುತ್ತೆ. ನಿಮ್ಗೆ ಈಗ ಏನು ಚಿಕ್ಕ ಬಿಲ್ ಬರ್ತಾಯಿದೆ ಉದ್ದಕ್ಕಿರೋದು, ಅದು ಚೇಂಜ್ ಆಗಿ A4 ಸೈಜಿಂದು ಬಿಲ್ ಬರೋಕ್ಕೆ ಶುರು ಆಗುತ್ತೆ. ಅದು ಇಂಪಾರ್ಟೆಂಟು. ನೀವು ಮತ್ತೆ ನಾವು ಈಗ ಇದನ್ನು ಕೆಳಗಡೆ ಏನು ನೋಡ್ತಿದ್ದೀರೋ ಅದು ಬೈಡೈರೆಕ್ಷನಲ್ ಮೀಟರು. ಹಳೆಯ ಮೀಟ್ರ್ ಏನಿದೆ ಅದು ಚೆಕ್ ಮೀಟ್ರಾಗಿ ಮೇಲ್ಗಡೆ ಶಿಫ್ಟ್ ಮಾಡ್ತೀವಿ ಅದನ್ನು, ಅದು ಸಪ್ರೇಟಾಗಿ ಶಿಫ್ಟ್ ಆಗಿದೆ. ಈ ಬೈಡೈರೆಕ್ಷನಲ್ ಮೀಟ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸು ಸಿಗುತ್ತೆ. ಈಗ ಎನ್ಫೇಸ್ ಈ ಸೋಲಾರ್ ಇದರಲ್ಲಿ ಏನಂದರೆ ಅಪ್ಲಿಕೇಶನ್ಸ್ಗಳಿದೆ, ಮೊಬೈಲ್ ಅಪ್ಲಿಕೇಶನ್. ಎನ್ಫೇಸ್ದು ಎನ್ಲೈಟನ್ ಮೊಬೈಲ್ ಅಪ್ಲಿಕೇಶನ್ ಅಂತ ಇದೆ. ಸೊ ಇದರಲ್ಲಿ ಪ್ರತಿಯೊಂದು ಹಿಸ್ಟಾರಿಕಲ್ ಡಾಟಾನೂ ಸಿಗುತ್ತೆ. ಇವಾಗಿನ ಕರೆಂಟ್ಗೆ, ಇವಾಗಿನ ಪರಿಸ್ಥಿತಿಗೆ ಏನು ಜನ್ರೇಷನ್ ಇದೆ, ಈಗ ಮೋಡ ಇದೆ, ಬಿಸಿಲಿದೆ, ಏನು ಜನ್ರೇಷನ್ ಇವತ್ತಿಗೆ ಏನಿದೆ ನೋಡ್ಬೋದು ಇದರಲ್ಲಿ ಅಪ್ಲಿಕೇಶನಲ್ಲಿ. ಸೊ ಎಂಡ್ ಆಫ್ ದಿ ಡೇ ಮತ್ತು ಹಳೆ ಡಾಟಾಗಳು ನೋಡ್ಬೋದು. ನಿನ್ನೆ ಎಷ್ಟೊತ್ತಿಗೆ ಏನಾಗಿತ್ತು, ಏನು ಜನ್ರೇಷನ್ ಇತ್ತು, ಇವತ್ತಿಗೂ ಏನು ವ್ಯತ್ಯಾಸ ಇದೆ ನೋಡ್ಬೋದು. ಮತ್ತು ಪೂರ್ತಿ ವರ್ಷದ್ದು ನೋಡ್ಬೋದು, ಲೈಫ್ ಟೈಮ್ ಇದು ನೋಡ್ಬೋದು, ಬೇರೆ ಬೇರೆ ವರ್ಷದ್ದು ನೋಡ್ಬೋದು. ಸೊ ಇದು ಕಂಪ್ಲೀಟ್ ಬೆನಿಫಿಟ್ ಇದೆ ಇದರಲ್ಲಿ, ಅಪ್ಲಿಕೇಶನಲ್ಲಿ ಕಂಟ್ರೋಲ್ ಇರುತ್ತೆ ನಮಗೆ. ಸೊ ನಾವೀಗ ವಿನಯ್ ಸರ್ದು ಬಳಕೆ ಎಷ್ಟಿತ್ತು ಮೊದಲು ಅಂತಂದರೆ ಒಂದು 200 ಯೂನಿಟ್ಸ್ ತಿಂಗಳಿಗೆ ಆನ್ ಆನ್ ಎವರೇಜ್ 200ಇಂದ 220ವರೆಗೂ ಕನ್ಸಂಪ್ಷನ್ ಆಗ್ತಾಯಿತ್ತು, ಕರೆಂಟು ಬಿಲ್ ಬರ್ತಾಯಿದ್ದಿದ್ದು. ನಾವೀಗ ಡಿಸೈನ್ ಮಾಡಿ ಅವರ ಫ್ಯೂಚರ್ ರಿಕ್ವೈರ್ಮೆಂಟು ಈಗಿನ ಅಗತ್ಯ ಎರಡೂ ನೋಡಿಕೊಂಡು ಒಂದು 440 ಯೂನಿಟ್ಸ್ ಜನ್ರೇಟ್ ಆಗೋ ಥರ ಮಾಡಿದ್ದೀವಿ. ಸೊ ಮುಂದೆ ಅವರು ಎಲೆಕ್ಟ್ರಿಕ್ ವೆಹಿಕಲ್ ತೊಗೋಬೋದು ಅಥವಾ ACs ಆ್ಯಡ್ ಮಾಡ್ಕೋಬೋದು, ಈಸಿಲಿ ಮಾಡ್ಕೋಬೋದು, ಯಾವುದೇ ಟೆನ್ಷನ್ ಇಲ್ಲದೇ. ಇದು ತೊಗೋಬೇಕಾ, ಇಷ್ಟು ಖರ್ಚಾಗುತ್ತೆ ಮುಂದೆ ಅನ್ನೋ ಥರ ಯಾವುದೇ ಇದು ಸಂಕೋಚನ ಇಡದೇ ಇನ್ಸ್ಟಾಲೇಷನ್ನು ಆಗಲಿ ಪರ್ಚೇಸ್ ಆಗಲಿ ಮಾಡ್ಕೋಬೋದು. ಇನ್ನೂ ಒಂದು ಏನಿದೆ, ಮೈಕ್ರೋ ಇನ್ವರ್ಟರ್ ಇದು ಎನ್ಹಾನ್ಸ್ ಮಾಡ್ಕೋಬೋದು. ಈಗ ನಿಮಗೆ ಈಗ ಸ್ಯಾಂಕ್ಷನ್ ರೋಡ್ 8 ಇದೆ, ಬರೀ 5 ಕಿಲೋಮೀಟರ್ ಹಾಕಿದ್ದೀವಿ. ಇನ್ನೂ ಮುಂದೆ ಬೇಕು ಎಕ್ಸ್ಟ್ರಾ ಅಂದರೆ
ಎಡಿಷನಲ್ ಆಗಿ ಮಾಡ್ಯೂಲ್ಸ್ನ ಆ್ಯಡ್ ಮಾಡ್ಕೋಬೋದು. ಮೈಕ್ರೋ ಇನ್ವರ್ಟರ್ ಆಗಿದ್ದರಿಂದ ಜಸ್ಟ್ ಇದ್ರ ಕೆಳಗಡೆ ಮಾಡ್ಯೂಲ್ ಕೆಳಗಡೆ ಒಂದೊಂದು ಮೈಕ್ರೋ ಇನ್ವರ್ಟರ್ ಹಾಕೊಂಬಿಟ್ರೆ ಆಗೋಯ್ತು. ಸ್ಟ್ರಿಂಗ್ ಇನ್ವರ್ಟ್ರಲ್ಲಿ ಏನಾಗುತ್ತೆ ಅಂದರೆ ಅದು ಒಳ್ಳೆ ಟೆಕ್ನಾಲಜಿ, ಬಟ್ ಏನಂದರೆ ಎಕ್ಸ್ಟ್ರಾ ಮಾಡ್ಕೋಬೇಕು ಅಂದಾಗ ಇನ್ವರ್ಟ್ರನ್ನೇ ಚೇಂಜ್ ಮಾಡಬೇಕಾಗತ್ತೆ. ಸೊ ಎಡಿಷನಲ್ ಕಾಸ್ಟ್ ಬರುತ್ತೆ. ಇನ್ನೂ ಒಂದು ಏನಂದರೆ ಸ್ಟ್ರಿಂಗ್ ಇನ್ವರ್ಟ್ರಿದ್ದು ವ್ಯಾರಂಟಿ 7 ಇಯರ್ಸ್ ಇರುತ್ತೆ. ಈ ನಮ್ಮ ಎನ್ಫೇಸ್ ಮೈಕ್ರೋ ಇನ್ವರ್ಟ್ರದ್ದು ವ್ಯಾರಂಟಿ 15 ಇಯರ್ಸು ಆ್ಯಂಡ್ ಎಕ್ಸ್ಟೆಂಡಬಲ್ ಅಪ್ ಟು 25 ಇಯರ್ಸ್, 25 ವರ್ಷವರೆಗೂ ವ್ಯಾರಂಟಿ ಎಕ್ಸ್ಟೆಂಡ್ ಮಾಡ್ಕೋಬೋದು. ತುಂಬ ಒಳ್ಳೆ ಬೆನಿಫಿಟ್, ಅಂದರೆ ಅದರ ಲೈಫ್ ಸೈಕಲ್ ಜಾಸ್ತಿ ಇದೆ ಅಂತ ಅರ್ಥ. 25 ವರ್ಷ ವ್ಯಾರಂಟಿ ಇದೆ ಅಂತ ಅಂದರೆ. ಸೊ ಈಗ ನಾವು ಆ್ಯಡ್ ಮಾಡ್ಕೋಬೇಕು ಪ್ಯಾನಲ್ಲು ಅಂತ ಅಂದಾಗ ಮಾಡ್ಯೂಲ್ಸು ಆ್ಯಡ್ ಮಾಡಬೇಕು, ಇನ್ವರ್ಟ್ರೂ ಆ್ಯಡ್ ಮಾಡಬೇಕಾಗತ್ತೆ. ಬಟ್ ಸ್ಟ್ರಿಂಗಲ್ಲಿ ಏನಾಗುತ್ತೆ, ಇನ್ವರ್ಟ್ರನ್ನೇ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇದು ಹೆಂಗಿದ್ರು ಮಾಡ್ಯೂಲ್ ಹೆಂಗಿದ್ರು ಹಾಕಲೇಬೇಕು. ಸೊ ಈಗ ನಾವು ಎಲ್ಲನೂ ಮಾತಾಡಿದ್ವಿ. ಸೊ ಇವರಿಗೆ ವಿನಯ್ ಸರ್ಗೆ ಖರ್ಚು ಎಷ್ಟು ಬಂತು, 2.7 ಕಿಲೋವ್ಯಾಟ್ ಏನು ಎಷ್ಟು ಬಂದಿದೆ ಅಂತ ಕುತೂಹಲ ಇದೆ ಎಲ್ಲರಿಗೂ. ಇದು ಸಾಮಾನ್ಯವಾಗಿ ಏನು ಟೆಕ್ನಾಲಜಿ ಯೂಸ್ ಮಾಡಿದ್ವಿ, ಏನು ಕ್ವಾಲಿಟಿ ಯೂಸ್ ಮಾಡಿದ್ವಿ ಅದ್ರ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಒಂದು 3 ಕಿಲೋವ್ಯಾಟ್ ಸಿಸ್ಟಮ್ಗಂತ ಹೋದರೆ 2.3 ಲ್ಯಾಕ್ಸಿಂದ 3 ಲ್ಯಾಕ್ವರೆಗೂ ಬೇರೆ ಬೇರೆ ಇದು ಕಾಂಬಿನೇಷನ್ಸಲ್ಲಿ ಮಾಡ್ಬೋದು. ಇದನ್ನು ಕಡಿಮೆ ಆಗೋಷ್ಟು ಟ್ರೈ ಮಾಡ್ತೀವಿ. ಯಾಕಂದರೆ 2.7 ಅಂದರೆ ಒಂದು 57,000 ರೂಪಾಯಿ, 57,500 ರೂಪಾಯಿ ಸಬ್ಸಿಡಿ ಬರುತ್ತೆ. ಸೊ ಟೋಟಲ್ ಓವರಾಲ್ ಅಪ್ ಟು 3 ಲ್ಯಾಕ್ಸ್ವರೆಗೂ ಖರ್ಚಾಗತ್ತೆ. ಅದರಲ್ಲಿ 57,000 ಸಬ್ಸಿಡಿ ರೂಪದಲ್ಲಿ ವಾಪಸ್ ಬರುತ್ತೆ. ಈಗ ನಮ್ಮ ಮಳೆಯಾರ್ ಸಂಸ್ಥೆ ಈಗ ಏನು ಬೆಂಗಳೂರಷ್ಟೇ ಫೋಕಸ್ ಮಾಡ್ತಾಯಿದ್ದೀವಿ ಸೂರ್ಯಘರ್ ಯೋಜನೆಗೆ. ನಾನ್ ಸಬ್ಸಿಡಿ ಕೂಡ ಮಾಡ್ತೀವಿ. ನಮ್ಮ ಪೇಪರ್ ವರ್ಕ್ ಏನಿದೆ ಬೆಸ್ಕಾಮ್ನಲ್ಲಿ 25 ವರ್ಷ ಎಗ್ರಿಮೆಂಟ್ ಆಗುತ್ತೆ. ಬಳಕೆದಾರರಿಗೂ ಬೆಸ್ಕಾಮ್ ಮಧ್ಯ 25 ವರ್ಷ. ಈ ಸಬ್ಸಿಡಿದು ಬಿಡಿ, ಇದು ನಾನೀಗ ಮಾತಾಡ್ತಿರೋದು ಆನ್ ಗ್ರಿಡ್ ಸೆಲ್ಲಿಂಗ್ ಬಗ್ಗೆ. ನಾವೇನು ಬಳಕೆ ಮಾಡ್ತೀವಿ, ಫಸ್ಟು ಮೇಲ್ಗಡೆ ಪ್ರೊಡಕ್ಷನ್ ಟೆರೇಸಲ್ಲಿ ಏನು ಪ್ರೊಡಕ್ಷನ್ ಆಗುತ್ತೆ ಅದು ನಮ್ಮ ಮನೆ ಲೋಡ್ಸಿಗೆ ಬರುತ್ತೆ. ಸೊ ನಾವೀಗ ಮಿಕ್ಸಿ ಓಡಿಸ್ತಾ ಇರ್ತೀವಿ, ಟಿ ವಿ ನೋಡ್ತಾ ಇರ್ತೀವಿ, ಫ್ರಿಜ್ ಓಡ್ತಾನೆ ಇರುತ್ತೆ. ಇದಕ್ಕೆ ನಮ್ಮ ಫಸ್ಟು ಲೋಡ್ಸಿಗೆ ಬರುತ್ತೆ. ನಮ್ಮದೇ ವಿದ್ಯುತ್ತು ಫಸ್ಟು ಪ್ರಿಯಾರಿಟಿ. ಬೈಡೈರೆಕ್ಷನಲ್ ಮೀಟ್ರಲ್ಲಿ ಇದೊಂದು ಅದ್ಭುತವಾಗಿ ಮಾಡಿದ್ದಾರೆ. ಫಸ್ಟು ಏನು ಲೋಡ್ಸಿಗೆ ಬರುತ್ತೆ, ಸೊ ನಮ್ಮದೇ ವಿದ್ಯುತ್ ಬರುತ್ತೆ. ಅದಾಗಿ ಎಕ್ಸಸ್ ಏನಿರುತ್ತಲ್ಲ ಅದು ನಾವು ಬೆಸ್ಕಾಮ್ಗೆ ಸೆಲ್ ಮಾಡ್ತೀವಿ. ಅದು ಪ್ಯಾರಲಲ್ ಆಗು ಬೈಡೈರೆಕ್ಷನಲ್ ಮೀಟ್ರಲ್ಲಿ ಗ್ರಿಡ್ಗೆ ಹೋಗ್ತಾ ಇರುತ್ತೆ. ತಿಂಗಳ ಕೊನೆಗೆ ಅದು ಲೆಕ್ಕಾಚಾರ ಬರುತ್ತೆ. ಈಗ ನೈಟಲ್ಲಿ ಏನೋ ಬಳಕೆ ಮಾಡಿರ್ತೀವಿ, ಬೆಳಿಗ್ಗೆ ಲೋಡ್ಸಿಗೆ ಬಂದಿರುತ್ತೆ, ಉಳಿದಿದ್ದೇನಿದೆ ಆ ಡಿಫ್ರೆನ್ಸ್ ನೋಡಿ ಬೆಸ್ಕಾಮ್ನವರು ಯೂನಿಟ್ಗೆ ₹2.93 ಥರ ಎಕ್ಸ್ಟ್ರಾ ಕೊಡ್ತಾರೆ. ಸಬ್ಸಿಡಿದೇ ಬೇರೆ, ಅದು ಒನ್ ಟೈಮ್, ಅದು ಸಹಾಯಧನ. ಈಗೇನು ಬಳಕೆ ಮಾಡಿದ್ದೀವಿ ನಾವು ಇದು ಮಾಡ್ತಾಯಿದ್ದೀವಿ ಅದಕ್ಕೆ ಕೇಂದ್ರ ಸರ್ಕಾರದ ಸಹಾಯಧನ ಬರುತ್ತೆ. ಇದು ಬೇರೆ. ಈಗ ಇದು ನಮಗೆ ಇನ್ಕಮ್ ಥರ ಆಯ್ತು. ಈಗ ಈ ಬೆಸ್ಕಾಮಿಂದ ಏನು ಪರ್ ಯೂನಿಟ್ ಕೊಡ್ತಾರೆ ಅದು ಇನ್ಕಮ್ ನಮಗೆ. ಸೊ ಎಕ್ಸಸ್ ಏನು ಜನ್ರೇಷನ್ ಆಗಿ ನಾವು ಸೆಲ್ ಮಾಡ್ತಾ ಇದ್ದೀವಲ್ಲ ಅದು ನಮಗೆ ತಿಂಗಳ ಕೊನೆಯಲ್ಲಿ ಇವರು ನಾವು ಬಳಕೆ ಮಾಡಿದ್ದು ಫಿಕ್ಸೆಡ್ ಚಾರ್ಜಸ್ ಎಲ್ಲ ಲೆಸ್ ಮಾಡಿದ್ಮೇಲೆ ಉಳಿದಿದ್ದೇನಿದೆ ಅದು ನಮಗೆ ಇನ್ಕಮ್ ಆಗಿ ಬರುತ್ತೆ. ಸೊ ಎರಡು ಇದಾಯಿತು, ಸಹಾಯಧನ ಬಂತು. ಈಗ ತಿಂಗಳು ನಮಗೆ 25 ವರ್ಷದ ಕಾಲ ಮಿನಿಮಮ್ ಎಗ್ರಿಮೆಂಟ್ ಇರುತ್ತೆ ಬೆಸ್ಕಾಮ್ ಜೊತೆ, ಅಷ್ಟರದ್ದು ಇನ್ಕಮ್ ಬರುತ್ತೆ. ಇದೇ ಅದ್ರ ಬ್ಯೂಟಿ. ಈ ಸ್ಕೀಮ್ PM ಸೂರ್ಯಘರಿಂದು ಚೆನ್ನಾಗಿ ಒಳ್ಳೆ ಬೆನಿಫಿಟ್ ಇರೋದೇ ಇದು. ಇನ್ನೊಂದು ವಿಚಾರ ಬರುತ್ತೆ ಇಲ್ಲಿ, ನಮ್ಮ ಟೋಟಲ್ ಕಾಸ್ಟ್ ಏನಿರುತ್ತೆ ಮತ್ತು ಬ್ರೇಕ್ ಇವನ್ ಯಾವಾಗ ಆಗುತ್ತೆ ಅಂತ ಬರುತ್ತೆ. ಈಗ ನಮಗೆ ಟೋಟಲ್ ಇನ್ವೆಸ್ಟ್ಮೆಂಟಿಗೆ ಆಫ್ಟರ್ ಸಬ್ಸಿಡಿ ಆದಮೇಲೆ ಬ್ರೇಕ್ ಇವನ್ ಒಂದು 5 ರಿಂದ 7 ವರ್ಷದೊಳಗೆ ಬೇರೆ ಬೇರೆ ನಮ್ಮ ಇದರಲ್ಲಿ 5 ರಿಂದ 7 ವರ್ಷದೊಳಗೆ ಬ್ರೇಕ್ ಇವನ್ ಆಗುತ್ತೆ. ಆಮೇಲೆ ಉಳಿದಿದ್ದು ಅಷ್ಟು 20 ವರ್ಷ ಫ್ರೀ ಆಗುತ್ತೆ. ಏನು ಕರೆಂಟ್ ಬರುತ್ತೆ ಅದೆಲ್ಲನೂ ಫ್ರೀನೇ, ಯಾವುದೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಮತ್ತೊಂದು ಎಂಡ್ ಆಫ್ ದಿ ಡೇ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾವು ಪರಿಸರ ಸ್ನೇಹಿ ಇದ್ದೀವಿ, ಕಾರ್ಬನ್ ಫುಟ್‌ಪ್ರಿಂಟ್ಸ್ ಕಮ್ಮಿ ಮಾಡಿದ್ದೀವಿ, ಆ ಥರ ಎಲ್ಲ ಬೆನಿಫಿಟ್ ಇದೆ. ಸಬ್ಸಿಡಿ ಸ್ಕೀಮ್ ಎಷ್ಟು ಬರುತ್ತೆ ಅಂತ ಮ್ಯಾಕ್ಸಿಮಮ್ ಲಿಮಿಟ್ ಇರುತ್ತೆ. ಈಗ ಯಾವುದೇ ಸಹಾಯಧನ ಆದರೂ ಮಿನಿಮಮ್ ಎಷ್ಟು ಇಂತಿಷ್ಟು, ಮ್ಯಾಕ್ಸಿಮಮ್ ಇಂತಿಷ್ಟು ಅಂತ ಇದ್ದೇ ಇರುತ್ತೆ. ಸೊ ಇದರಲ್ಲಿ ಏನಂದರೆ PM ಸೂರ್ಯಘರ್ ಯೋಜನೆಯಲ್ಲಿ 78,000 ಮ್ಯಾಕ್ಸಿಮಮ್ ಲಿಮಿಟ್ ಇರೋದು. ಸೊ ಅದರಿಂದ ನೀವು ಈಗ ಒಂದು 10 ಕಿಲೋವ್ಯಾಟ್ ಹೋಯಿತು ಅಂದರೆ 1,80,000 ಸಿಗೋದಿಲ್ಲ ನಿಮಗೆ. ಅದು ಮ್ಯಾಕ್ಸಿಮಮ್ ಲಿಮಿಟ್. ಅದು ಏನು 78,000 ಸಿಗುವಂಥದ್ದು. ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಭಾಳ ಜನ ಕ್ಯಾಲ್ಕುಲೇಷನಲ್ಲಿ ಎಡವುತ್ತಾರೆ ಈ ವಿಷಯ ಬಂದಾಗ. ಸೊ 30,000ದಿಂದ 78,000 ಏನು ಬ್ರ್ಯಾಕೆಟ್ ಇದೆ ಅದು ಅಷ್ಟು ಸಿಗುತ್ತೆ.
ಉಳಿದಿದ್ದು ನಾವು ಕೈಯಿಂದ ಹಾಕಬೇಕಾಗತ್ತೆ. ಸೊ ಈಗ PM ಸೂರ್ಯಘರ್ ಯೋಜನೆ ಒಂದು ಸತಿ ಇನ್ಸ್ಟಾಲೇಷನ್ ಆಯಿತು, ಪ್ರೊಡಕ್ಷನ್ಸ್ ಕಮಿಷನಿಂಗ್ ಆಗಿದೆ, ಬರ್ತಾ ಇದೆ. ನೆಕ್ಸ್ಟು ಏನೂ ಇಲ್ವಾ ಅಂದರೆ ಮೇಂಟೆನೆನ್ಸ್ ಬರುತ್ತೆ. ಕನಿಷ್ಠ ಪಕ್ಷ 3 ತಿಂಗಳು ಒಂದು ಸತಿ ನಾವು ಪ್ಯಾನಲ್ಸ್ ಮಾಡ್ಯೂಲ್ಸ್ನ ಕ್ಲೀನ್ ಮಾಡ್ಕೋಬೇಕು. ಅದರಲ್ಲಿ ಏನಾಗುತ್ತೆ, ಓಪನ್ ಟು ಟೆರೆಸ್ ಓಪನ್ ಟು ನೇಚರ್ ಇದ್ದಾಗ ಮಣ್ಣಾಗಲಿ ಕೂರ್ಬೋದು, ಮಣ್ಣು ಧೂಳು ಎಲ್ಲ ಕೂತ್ಕೊಳ್ಳುತ್ತೆ. ಸೊ ಆವಾಗ ಸ್ವಲ್ಪ ಎಫಿಷಿಯನ್ಸಿ ಸ್ವಲ್ಪ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಕನಿಷ್ಠ ಪ್ರಾಕ್ಟೀಸ್ ಮಾಡ್ಕೋಬೇಕು, 3 ತಿಂಗಳಿಗೊಂದು ಸತಿ ಕ್ಲೀನ್ ಮಾಡ್ಕೋಬೇಕದು. ಇಲ್ಲಾಂದರೆ AMC ತೊಗೋಬೋದು. ನಾವು O&M ಇರೋದ್ರಿಂದ ಮೇಂಟೆನೆನ್ಸ್ ಸರ್ವಿಸ್ ಕೂಡ ಮಾಡ್ತೀವಿ. AMC ತೊಗೊಂಡಾಗ ಇದನ್ನು ಕ್ಲೀನಿಂಗ್ ಆಗಲಿ ಬೇರೆ ಇನ್ಸ್ಪೆಕ್ಷನ್ಸ್ನ ಒಂದು ಸತಿ ಮಾಡ್ಕೋತೀವಿ. ಬೇರೆ ಬೇರೆ ಪಾಯಿಂಟ್ಸು ಸರಿ ಇದೆಯಾ ಇಲ್ವಾ ಎಲ್ಲ ನೋಡ್ಕೋತೀವಿ. ಸೊ ಆ ಸರ್ವಿಸ್ ಕೂಡ ನಮ್ಮಲ್ಲಿ ಲಭ್ಯ ಇದೆ. ಸೊ ಇನ್ನೂ ಒಂದು AMCನೇ ತೊಗೋಬೇಕಂತ ಏನಿಲ್ಲ, ನೀವು ಕೂಡ ಮಾಡ್ಬೋದು. ಕ್ಲೀನಿಂಗು ಯಾರೇ ಆದರೂ ಮಾಡ್ಕೊಳ್ಳೋ ಥರನೇ ಇದೆ. ಬಟ್ ಎಲಿವೇಟೆಡ್ ಇದರಲ್ಲಿ ಕಷ್ಟ ಆಗುತ್ತೆ, ಮನೆಯವರು ಮಾಡ್ಕೊಳಕ್ಕಾಗಲ್ಲ. ಎಲಿವೇಟೆಡ್ ಸ್ಟ್ರಕ್ಚರ್ನಲ್ಲಿ ಸರ್ಕಸ್ ಆಗುತ್ತೆ, ಹತ್ತೋದು ಅದು ಕ್ಲೀನ್ ಮಾಡೋಕ್ಕೆ ಅದೆಲ್ಲ ಕಷ್ಟ ಆಗುತ್ತೆ. ಅದರಿಂದ AMCಗೆ ಹೋಗೋದು ಬೆಟರು. ಅವಾಗೇನಾಗುತ್ತೆ, ಪ್ರೊಫೆಷನಲ್ ಕ್ಲೀನಿಂಗ್ ಪರ್ಸನ್ ಯಾರು ಇರ್ತಾರೋ ಅವ್ರು ಬಂದು ಮಾಡಿ ಹೋಗ್ತಾರೆ ಕ್ಲೀನಾಗಿ. ಗ್ರೌಂಡ್ ಮೌಂಟೆಡ್ ಇತ್ತು ವಿನಯ್ ಅವ್ರದ್ದು, ಗ್ರೌಂಡ್ ಮೌಂಟೆಡ್. ಈಗ ಯಾರು ಬೇಡ, ಅವರೇ ಮನೆಯವರೇ ಮಾಡ್ಕೋಬೋದು. ಸ್ವಲ್ಪ ನೀರು ಹಾಕಿ ಮಾಪಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಅಲ್ಲಿ ಸಾಯಿಲಿಂಗ್ ಏನಾಗಿರುತ್ತೆ ಎಲ್ಲ ಮಣ್ಣು ಹೊರಟೋಗುತ್ತೆ, ಕ್ಲೀನಾಗಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಇನ್ನೊಂದು ವಿಚಾರ, PM ಸೂರ್ಯಘರ್ ಯೋಜನೆಯಲ್ಲಿ ನೀವು ಭಾಳಷ್ಟು TV ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತಾ ಇರ್ತೀವಿ. ಹೆಚ್ಚಿನ ಬ್ಯಾಂಕ್ಸ್ ಇವಾಗ ಲೋನ್ ಕೊಡ್ತಾ ಇದೆ, ಸಾಯ್ದೇನಲ್ಲ ಲೋನ್ ಕೊಡ್ತಾ ಇದ್ದಾರೆ. ಸೊ 7%, 8% ಒಳಗಡೆ ಎಲ್ಲ ಅಫೋರ್ಡಬಲ್ ಇಂಟ್ರೆಸ್ಟ್ ರೇಟಲ್ಲಿ ಕೊಡ್ತಾ ಇದ್ದಾರೆ. ತುಂಬ ಒಳ್ಳೆಯ ವಿಚಾರ ಇದು. ಮತ್ತು ನಮ್ಮ ಸಂಸ್ಥೆ ಮುಖಾಂತರನೂ ಬೇರೆ ಸ್ಕೀಮ್ ಇದೆ, 0%ಇಂದ 4%ವರೆಗೂ ಸ್ಕೀಮ್ ಇದೆ. ಈಕ್ವೇಟೆಡ್ EMI ವರ್ಕೌಟ್ ಮಾಡಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಅದನ್ನು ನಾವು ತಿಳಿಸ್ತೀವಿ. 0%ಗೂ ಇದೆ, 6 ಮಂತ್ಸ್ ಒಳಗಡೆ ಮಾಡುತ್ತು ಅಂದರೆ 6 ಈಕ್ವೇಟೆಡ್ EMIs ಬಂದಾಗ 0%ಗೆ ವರ್ಕೌಟ್ ಮಾಡ್ತಾಯಿದ್ದೀವಿ. ಸೊ ಕೆಲವೇ ದಿನಗಳಲ್ಲಿ ತಿಳಿಸ್ತೀವಿ ಅದನ್ನು ಎಲ್ಲರಿಗೂ. ಸೊ ಈಗ ನಾವು ಇದನ್ನು ಕನ್ಕ್ಲೂಡ್ ಮಾಡಬೇಕಂದ್ರೆ, ಸೋಲಾರ್ ರೂಫ್ ಟಾಪ್ ಯೋಜನೆಯಲ್ಲಿ ನಮಗೆ ಸೆಲ್ಫ್ ಸಫಿಷಿಯೆಂಟು ನಮ್ಮ ಸ್ವಾವಲಂಬನೆ ಇದು ಬರುತ್ತೆ. ಏನು ನಮ್ಮ ಮೈಂಡಿಗೆ ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ನಾವೇ ಕೊಡ್ತಾಯಿದ್ದೀವಿ. ಬೆಸ್ಕಾಮ್ ಅವ್ರಿಗೆ ನಾವು ಮಾಡ್ತಾಯಿದ್ದೀವಿ, ವಿದ್ಯುತ್ ಉತ್ಪಾದನೆ ಮಾಡಿ ನಾವೇ ಅವ್ರಿಗೆ ಸೆಲ್ ಮಾಡ್ತಾಯಿದ್ದೀವಿ. ಎಷ್ಟು ಒಳ್ಳೆಯ ಅದ್ಭುತ ಆಲೋಚನೆ ನೋಡಿ. ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಮತ್ತು ನಮ್ಮಿಂದಾಗಿ ಈ ವರ್ಲ್ಡ್ಗೆ ಯಾವುದೇ ರೀತಿ ಹಾರ್ಮ್ ಇಲ್ಲ. ಎಷ್ಟೋ ಗಿಡಗಳನ್ನ ಕಟ್ಟಿಂಗ್ನ ಕಡಿಮೆ ಮಾಡಿದ್ದೀವಿ ಅಂತ ಇದು ಬರುತ್ತೆ. ಸೊ ಒಳ್ಳೆಯ ಸ್ಕೀಮ್ ತಂದಿದ್ದಾರೆ ಕೇಂದ್ರ ಸರ್ಕಾರದವರು. ಮನೆ ಇದ್ದರೆ ಸೂರು ಇದ್ದೇ ಇರುತ್ತೆ. ಖಂಡಿತವಾಗಲೂ ಈ ಸ್ಕೀಮ್ಗೆ ನೀವು ಆಲೋಚನೆ ಮಾಡಿ. ಮುಂದಿನ ದಿನಗಳಲ್ಲಿ ಖಂಡಿತ ನೀವು ಭಾಗಿಯಾಗಿ, ಎಲ್ಲರೂ ಭಾಗಿಯಾಗಬೇಕು. ಆವಾಗ ನಾವು ಈ ಕರೆಂಟ್ ಕಟ್ಟು ಇದೆಲ್ಲ ಬರೋದೇ ಇಲ್ಲ. ಈ ಅವಾಗವಾಗ ಕಟ್ ಮಾಡ್ತಾರೆ, ಯಾಕಂದರೆ ಅವ್ರಿಗೆ ಅವೈಲಬಿಲಿಟಿ ಇರೋದಿಲ್ಲ ಕರೆಂಟು. ಸೊ ಎಲ್ಲರೂ ಕೊಟ್ಟು ಮಾರಿದಾಗ ಖಂಡಿತ ಕರೆಂಟ್ ಕಟ್ಟಿದ್ದು ಡಿಸ್ಕನೆಕ್ಷನ್ಸು ಅದೆಲ್ಲ ಬರೋದಿಲ್ಲ. ಒಳ್ಳೆಯ ಸ್ಕೀಮು, ಎಲ್ಲರೂ ಕೈ ಜೋಡಿಸಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ. ಈಗ ಸದ್ಯಕ್ಕೆ ನಾವು ಬೆಂಗಳೂರಿನಲ್ಲಿ ಸರ್ವೀಸಸ್ ಮಾಡ್ತಾಯಿದ್ದೀವಿ, ಇನ್ಸ್ಟಲೇಷನ್ಸು. ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಮಾಡ್ತೀವಿ. ಸೊ ದಯವಿಟ್ಟು ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.